ಆಯತ್ತೆ ಏನು ಆಗ್ಲಿಕ್ಕೆಲ್ಲ ಕಟ್ ಮಾಡಿದ್ದೀರಾ, ಏನೋ ಬಾಣಲಿ ಇಟ್ಟಿದ್ದೀರಾ, ಏನು ಇವತ್ತು ಸ್ಪೆಷಲ್? ಫ್ರೈ ಮಾಡ್ತೀನಿ. ಹಾಗಲಕಾಯಿ ಇದೆ. ಓಕೆ. ಸೊ ಅದನ್ನು ತೆಳ್ಳಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರೈ ಮಾಡ್ತೀನಿ. ನೋಡಿ, ಎಣ್ಣೆ ಸ್ವಲ್ಪನೇ ಹಾಕೋದು. ಓಕೆ. ಒಂದು 100 ಗ್ರಾಮ್ ಅದು ಹಾಕೋದು. ಫ್ರೈ ಮಾಡ್ಕೊತೀರಾ? ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡಿ ತೆಗೆದ್ಮೇಲೆ ಇದು ಪೌಡ್ರು, ಚಿಲ್ಲಿ ಪೌಡ್ರು ಮನೇಲೆ ಮಾಡಿರೋದು. ಸಾಲ್ಟ್ ಚಿಲ್ಲಿ ಪೌಡ್ರ್ ಹಾಕಿ ಸುಮ್ಮನೆ ಈ ಆಲೂಗಡ್ಡೆ ಫ್ರೈ ಎಲ್ಲ ಮಾಡ್ತೀವಲ್ಲ ಆ ಥರ ಮಿಕ್ಸಿಂಗ್ ಮಾಡಿಕೊಂಡು ಸಾಕು. ಓಕೆ, ಸಾಕು. ಇಷ್ಟೇ. ಇಷ್ಟರಲ್ಲಿ ಇಷ್ಟು ಅರ್ಧ ಕೆ ಜಿ ಇದೆ, ಅರ್ಧ ಕೆ ಜಿ ಇದೆ ಇದು. ಇಷ್ಟು ಅದರಲ್ಲೇ ಕರಿತೀನಿ. ಓಕೆನಾ? ಓಕೆ. ಒಂದು ಚಿಟಕಿ ಆಮೇಲೆ ತಿರ್ಗಿ ಹಾಕ್ತೀನಿ. ಒಂದು ಚಿಟಕಿ ಸಾಲ್ಟು. ಇದು ಹಾಗಲಕಾಯಿಗೆ ಸ್ವಲ್ಪ ಹಿಡಿಯುತ್ತೆ. ಓಕೆ. ಇದನ್ನು ಫುಲ್ಲು ಹಾಕೊಂತಾರೆ ಅದನ್ನು ಕಟ್ ಮಾಡಿ ಇವಾಗ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಿಗೆ. ಪಪ್ಪು ಇದ್ದರೆ ಬರೀ ಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಬೇಯಿಸ್ಬಿಟ್ಟು ಮಸ್ತ್ಬಿಟ್ಟು ಒಗ್ಗರಣೆ ಮಾಡ್ತೀವಲ್ಲ, ಈರುಳ್ಳಿ ಜಾಸ್ತಿ ಹಾಕಿ ಆ ಸಾಂಬಾರು ಮಾಡಿ ಇದು ಮಾಡಿದ್ರೆ, ಮತ್ತು ರಸಮ್, ಟೊಮೊಟೊ ರಸಮ್ಮು, ಹುಣ್ಸೆಹಣ್ಣು ರಸಮ್ ಮಾಡಿ ಇದು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾದಿದೆ, ಹಾಕ್ತೀನಿ ನಿಧಾನಕ್ಕೆ. ಇವಾಗ ಇದನ್ನೇನೋ ಡಿಸ್ಟರ್ಬ್ ಮಾಡೋದು ಬೇಡ. 5 ಮಿನಿಟ್ಸು, 5-6 ಮಿನಿಟ್ಸು. ಆಮೇಲೆ ತಿರುವಾಕೋದು. ಓಕೆ. ಹಿಂಗೆ ಒಂದು 10-12 ಮಿನಿಟ್ಸ್ ಆದರೂ ಬೇಕು ಒಂದ್ಸರಿ ಬೇಯೋದಕ್ಕೆ. ನೋಡು, ಇವಾಗ 5 ಮಿನಿಟ್ಸ್ ಆಗಿದೆ. ಇದು ನೋಡಿ, ನಾನು ಹಾಕ್ದಾಗ ತುಂಬ ದಪ್ಪ ಆಯ್ತಲ್ವಾ, ಈಗ ಒಂದು ಸೈಡ್ ಇಷ್ಟು ಬೆಂದಿದೆ. ಇವಾಗ ನಾನು ಇದನ್ನು ಲೈಟಾಗಿ ತಿರುಗಿಸ್ಕೊತೀನಿ. ಓಕೆ, ತಿರುಗಿಸ್ಕೊಂಡು ಈಗ ತಿರುಗಿಸಿ ಬಿಟ್ಬಿಡ್ಬೇಕು ಸೈಲೆಂಟ್ ಒಂದೇ ಇದರಲ್ಲಿ. ಅದು ಕರೆದು ಎಲ್ಲ ಮೇಲಕ್ಕೆ ತೇಲುತ್ತೆ, ಗೋಲ್ಡನ್ ಕಲರ್ ಬರುತ್ತೆ, ಆವಾಗ ತೆಗಿಬೇಕು ಅಷ್ಟೇ. ಇನ್ನೊಂದು 5-6 ನಿಮಿಷ ಒಟ್ಟಲ್ಲಿ ಒಂದು ಸರಿಗೆ 15 ಮಿನಿಟ್ಸ್ ಆಗಬೇಕು. ನೋಡಿ, ಫ್ರೈ ಆಗಿದೆ ಇದು ಅಷ್ಟೇನೆ. ಇವಾಗ ನಾನು ತೆಗಿತೀನಿ. ನೋಡಿ, ಪೇಪರ್ ಥರ ಇದೆ. ನಾನು ಹಾಕ್ದಾಗ ಯಾವ ಥರ ಗ್ರೀನ್ ಕಲರ್ ಇತ್ತು, ಸ್ಮೆಲ್ಲು ಘಮ 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 ಅಂತ ಬರ್ತಾ ಇದೆ. ಸೌಂಡ್ ಬರ್ತಿದೆ, ಚಿಪ್ಸ್ ಥರ ಹಾಕ್ತೀವಿ. ಈ ಥರ ಕರಿಬೇಕು. ಇನ್ನು ವೇಸ್ಟ್ ಮಾಡಬೇಡಿ ಆಯಿಲ್. ಅದಾದ್ರೂ ಬಣ್ಣ ಕಲರ್ ಕರ್ಕೊಂಡು ಪ್ರೊಸೀಜರ್ ಫಾಲೋಸ್ ಅಗೇನ್. ಸೇಮ್ ಪ್ರೊಸೀಜರ್ ಅಲ್ಲ. 12 ಮಿನಿಟ್ಸು, ಅದೇ 10 to 12 ಮಿನಿಟ್ಸ್ ಆಗುತ್ತೆ ಒಟ್ಟಾನೆ. ಸೇಮ್ ಇದೆ. ಈ ವೆಜ್ಗೆ ಸಾಲ್ಟ್ ಸ್ವಲ್ಪ ಹಿಡಿಯೋಕ್ಕೆ ಇಷ್ಟು ಮಾತ್ರ ಹಾಕಬೇಕು, ಜಾಸ್ತಿ ಹಾಕಬೇಡಿ. ಓಕೆ, ಏನು ಮಾಡಿ ಒಂದ್ಸಲ ಕಲಿಸ್ಬಿಟ್ಟು ಆಯಿಲ್ ಹಿಂಗೆ ಲೈಟಾಗಿ ಎಲ್ಲ ಕಡೆ ಹರಳಿಸ್ಬಿಟ್ಟು 5 ಮಿನಿಟ್ಸ್ ಬಿಟ್ಬಿಡ್ಬೇಕು. ಅದ್ರ ಪಾಡಿಗೆ ಅದು ಬಾಯ್ಲ್ ಆಗುತ್ತೆ, ಇನ್ನೇನು ಮಾಡೋಂಗಿಲ್ಲ ಕೆಲಸ. 5 ಮಿನಿಟ್ಸ್ ಆದಮೇಲೆ ಒಂದು ಸೈಡ್ ಫುಲ್ಲು ಫ್ರೈ ಆಗಿರುತ್ತೆ. ಆಮೇಲೆ ಇನ್ನೊಂದ್ಸಲ ಮಗುಚ್ಬೇಕು. 1-2 ಜಜ್ಕೋತೀನಿ, ಫ್ಲೇವರ್ಸ್ಗೋಸ್ಕರ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಬಾಯಲ್ಲಿ ಮಧ್ಯೆ ಮಧ್ಯೆ ಸಿಗ್ತದೆ. ಈಗ ಇದಕ್ಕೆ ಹಾಕ್ತೀನಿ, ಅದನ್ನು ಅದ್ರ ಜೊತೆಗೆ ಬೇಕು. ಓಕೆ, ನೋಡಿ, ಇದು ಫುಲ್ ಎಂಡೆ ಫ್ರೈ ಆಗೋಗಿದೆ. ಈಗ ತೆಗೆದ್ಬಿಟ್ಟು ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡಬೇಕು. ಮುಗೀತು ನೋಡಿ. ಏನೋ ಆಯಿಲ್ ಉಳ್ಕೊಂಡಿದೆ, ನಾವು ಇದಿದ್ರಲ್ಲಿ ಸ್ವಲ್ಪನೇ ಎಣ್ಣೆ ಹಿಡಿಯಲ್ಲ ನೋಡಿ. ಓಕೆ, ಚಿಲ್ಲಿ ಪೌಡರ್
ಚಿಲ್ಲಿ ಪೌಡ್ರು ಮನೇಲೇ ಮಾಡಿರೋದು. ಇದು ಖಾರ ಏನಿಲ್ಲ. ಹಾಕ್ಕೊಂಡು ಇಷ್ಟು ಹಾಕ್ಕೊಳ್ಳೋಣ, 1 ಸ್ಪೂನು. ಓಕೆ, ಈ ಎಣ್ಣೆ ಬಿಸಿ ಇದೆ ಅಲ್ವಾ, ಇದನ್ನು ಒಂದು ಸಾಕು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ತೀನಿ. ಟೆಸ್ಟಿಂಗ್ಗೆ ಏನು ಮಾಡೋದು ಬೇಡ. ರಸಮ್ಮು, ಪಪ್ಪು, ಮಸಪ್ಪು, ಬೇಳೆ ಸಾಂಬಾರು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನ ಇನ್ನೂ ಜಾಸ್ತಿ ಇಟ್ಕೊಂತೀವಿ, ಊಟ ಮಾಡ್ಬೋದು. ಇದನ್ನು ಸೈಡಿಗೆ ಇಟ್ಕೊಂಡ್ರೆ ಇದು ಖಾಲಿ ಆಗಿಬಿಡುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಆಯಿಲು ಎಳ್ದಿಲ್ಲ ನೋಡಿ, ಆಯಿಲು ನಾವೆಷ್ಟು ಎಣ್ಣೆ ಹಾಕಿದ್ವಿ, ಒಂದು 30% ಅಷ್ಟೇ ಎಳ್ದಿರೋದು. 100 ಗ್ರಾಮ್ ಹಾಕಿದೆ, 30% ಇದೆ. ಇಷ್ಟಿದೆ. ಇದನ್ನು ಆಯಿಲ್ ಮಾತ್ರ ತೆಗೆದುಬಿಟ್ಟು ಚಿತ್ರಾನ್ನ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ, ಯಾಕಂದರೆ ಇದ್ರದ್ದು ಎಂಟೈರ್ ಅಂಶ ಎಣ್ಣೆ ಒಳಗೆ ಇಳಿದಿರುತ್ತೆ, ಬಾಡಿಗೆ ಹೋಗುತ್ತೆ.